ಸಮೀಕ್ಷೆ ನಂತರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಬೆಂಗಳೂರು ನಗರ ಅಂಚೆಪಾಳ್ಯದಲ್ಲಿ ದಲಿತ ಸ್ವಾಭಿಮಾನಿ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚನ್ನಕೇಶವ ನೇತೃತ್ವದಲ್ಲಿ ಮಾದಿಗ ಜನಾಂಗದ ಆಂದೋಲನವನ್ನು ಆಯೋಜನೆ ಮಾಡಲಾಗಿತ್ತು. ಮಾದಿಗ ಜನಾಂಗದ ಮಹಾಸ್ವಾಮಿಯಾದ ಪಾಲದೇವನಹಳ್ಳಿ ಮಠದ ಸ್ವಾಮೀಜಿಗಳಾದ ಸಿದ್ದರಾಜು ಸ್ವಾಮೀಜಿ ಚಾಲನೆ ನೀಡಿ ಮಾದಿಗ ಜನಾಂಗದ ವಿಶೇಷತೆಗಳನ್ನು ತಿಳಿಸಿ ಮಾದಿಗ ಜನಾಂಗದ ಜನರಿಗೆ ಅರಿವು ಮೂಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದಲಿತ ಸ್ವಾಭಿಮಾನಿ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚನ್ನಕೇಶವ ಅವರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಹೋರಾಟಕ್ಕೆ ಮಣಿದು ಮನೆ ಮನೆಗೆ ಸಮೀಕ್ಷೆ ಮಾಡಲು ತರಾತುರಿಯಲ್ಲಿ ಕಳಿಸಿದ್ದಾರೆ. ಈ ಸಮೀಕ್ಷೆಯ ಬಗ್ಗೆ ಮಾದಿಗ ಜನಾಂಗಕ್ಕೆ ಅರಿವು ಇಲ್ಲದ ಕಾರಣ ಪಾಲದೇನಹಳ್ಳಿ ಮಠದ ಸ್ವಾಮೀಜಿಯನ್ನು ಕರೆಸಿ ಮಾದಿಗ ಸಮುದಾಯದ ಜನಾಂಗಕ್ಕೆ ಅರಿವು ಮೂಡಿಸಲಾಗುತ್ತಿದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸಮೀಕ್ಷೆ ಬಂದ ನಂತರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ. ನೀವು ಅಧಿಕಾರಕ್ಕೆ ಬರಲು ನಾವು ಚುನಾವಣೆಯಲ್ಲಿ ಮತ ಹಾಕಿದ್ದೇವೆ. ಮನೆ ಮನೆಗೆ ಹೋಗಿ ಕರಪತ್ರ ಹಂಚುವ ಮೂಲಕ ಮಾದಿಗ ಜನರಿಗೆ ಅರಿವು ಮೂಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಸಮೀಕ್ಷೆಯಲ್ಲಿ ನಾನು ಮಾದಿಗ ಎಂದು ಹೆಮ್ಮೆಯಿಂದ ಹೇಳಿಕೊಂಡು ಮಾದಿಗ ಜನಾಂಗ ಎಂದು ಬರೆಸಿ ಸಂತಸ ವ್ಯಕ್ತಪಡಿಸಿ. ಈ ಒಂದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಚನ್ನಕೇಶವ ಜಿಸಿಯವರು ಸರ್ವ ಎಲ್ಲ ಒಕ್ಕೂಟದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ, ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿ ಸಮೀಕ್ಷೆಗಳ ಆಧಾರದಲ್ಲಿ ಒಳ ಮೀಸಲಾತಿ ಎಂಬತಕ್ಕಂತಹ ಒಂದು ಸದ್ದು ರಾಜ್ಯದೆಲ್ಲೆಡೆ ಪಸರಿಸ್ತಾ ಇದೆ. ಇದು ಬಹು ಪ್ರಮುಖವಾಗಿ ಈ ಒಂದು ಸಮಾಜ 108 ಪರಿಶಿಷ್ಟ ಜಾತಿಯಲ್ಲಿ 101 ಪಂಗಡಗಳು, ಆ 101 ಪಂಗಡಗಳಲ್ಲಿ ಮಾದಿಗ ಸಮಾಜವೂ ಕೂಡ ಒಂದು ಬಹು ಸಂಖ್ಯೆ ಉಳ್ಳತಕ್ಕಂತಹ ಈ ಸಮಾಜ. ಈ ಮಾದಿಗ ಸಮಾಜಕ್ಕೆ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದರೆ ಎಲ್ಲಕ್ಕೂ ಒಂದು ಕಡೆ 35 ವರ್ಷಗಳಿಂದ ನಿರಂತರವಾಗಿ ನಾವು ಬಹುಸಂಖ್ಯಾತ ಉಳಿತಕ್ಕಂತಹ ಈ ಮಾದಿಗರಿಗೆ ಒಳ ಮೀಸಲಾತಿ ಆಗಬೇಕು ಅಂತಕ್ಕದ್ದು ಹೋರಾಟಗಳನ್ನು ಅನೇಕ ಪೂಜ್ಯರು, ಸಾಮಾಜಿಕ ಚಿಂತಕರು, ಹೋರಾಟಗಾರರು ಅವಿಸ್ತರವಾಗಿ ಅವಿಚ್ಛಿನ್ನವಾಗಿ ಇಲ್ಲಿನವರೆಗೂ ಕೂಡ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಘನ ಸರ್ಕಾರ ಇವತ್ತು ನಮ್ಮ ಒಳ ಮೀಸಲಾತಿ ಹೋರಾಟನ ಮಣಿದು ಇವತ್ತು ಮನೆ ಮನೆಗಳಿಗೆ ಸಮೀಕ್ಷೆ ಮಾಡೋದಕ್ಕೆ ತರಾತುರಿಯಲ್ಲಿ ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ಇವತ್ತು ಘನ ಸರ್ಕಾರ ಹೇಳ್ದಂಗೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡೋ ಮುಖಾಂತರ ಅವರಿಗೆ ವಿಚಾರದ ಕೊರತೆ ಇರೋದ್ರಿಂದ ನಮ್ಮ ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠದ ಮಹಾಸ್ವಾಮಿ ಸಿದ್ದರಾಜು ಅವ್ರನ್ನ ಕರೆಸಿ, ನಮ್ಮ ಸಮುದಾಯದ ಮಹಾಸ್ವಾಮಿಗಳನ್ನ ಕರೆಸಿ ಅವರಿಗೆ ಮಾದಿಗ ಜನಾಂಗದ ಆಂದೋಲನಕ್ಕಂಥ ಕಾರ್ಯಕ್ರಮನ ಇಟ್ಕೊಂಡು ಅವರಿಗೆ ನಮ್ಮ ಮಾದಿಗ ಬಂಧುಗಳಿಗೆ ಮಾದಿಗ ಜನಾಂಗಕ್ಕೆ ಅರಿವು ಮೂಡಿಸುವಂಥ ಕೆಲಸ ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ತಂಡದಿಂದ ಇವತ್ತು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಏನು ನಮ್ಮ ಘನ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಈ ವರದಿನ ಜಾರಿ ಬಂದ ಕೂಡಲೇ ನಮಗೆ ಒಳ ಮೀಸಲಾತಿನ ಜಾರಿ ಮಾಡದೆ ಹೋದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಆ ರೀತಿ ಅವಕಾಶ ಮಾಡಿಕೊಡಬಾರ್ದು. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಚ್ ಸಿ ಮಹದೇವಪ್ಪನವರು, ಹಾಗೆ ತಿಮ್ಮಾಪುರವರು ಈ ಕೂಡಲೇ ಈ ವರ್ಗೀಕರಣನ ಎಚ್ಚೆತ್ಕೊಂಡು ನೀವೆಲ್ಲ ಈ ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಸಮುದಾಯ ನಿಮ್ಮ ಪರವಾಗಿದೆ. ಈ ಹಿಂದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನು ಕೈ ಜೋಡಿಸಿ ನಿಮ್ಮ ಇಡೀ ದಲಿತ ಓಟನ್ನು ನಿಮಗೆ ಅರ್ಪಿಸಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೇನೋ ನಮಗೇನೋ ದಿಕ್ತಪ್ಪಿಸಿದೆ ಅದರಂಥ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಧಿಕ್ಕರಿಸಿ ಇಡೀ ರಾಜ್ಯದಿಂದ ಓಡಿಸುವಂಥ ಕಾರ್ಯಕ್ರಮನ ಇಟ್ಕೊತೀವಿ. ಇವತ್ತು ನಮ್ಮ ಏನು ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ನಾವೆಲ್ಲ ಭರವಸೆ ಇಟ್ಕೊಂಡು ಇವತ್ತು ವರ್ಗೀಕರಣನ ಯಶಸ್ವಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ದಾಸನಪುರ ಹೋಬಳಿ ಮುಖಂಡರಾದಂಥ ಸೋಮಣ್ಣನವರು, ನಮ್ಮ ಸಂತೋಷ್ ಅವರು, ನಮ್ಮ ಜಯರಾಮಣ್ಣನವರು, ನಮ್ಮ ಶೇಖರಣ್ಣನವರು, ನಮ್ಮ ಮುಲಯಲ್ಲಪ್ಪಣ್ಣನವರು, ಮಂಜಣ್ಣನವರು, ನಮ್ಮ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.